ಅತ್ಯುತ್ತಮವಾಗಿರುವ ಈ ಕಾರ್ಯಕ್ರಮದ ಉದ್ಘಾಟನೆಯ ಈ ಸತ್ರದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇಂದಿನ ಕಾರ್ಯಕ್ರಮದ ಆದರಣೀಯ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯರೇ, ಆಗಮಿಸಿರತಕ್ಕಂಥ ಎಲ್ಲ ಬಂಧುಗಳೇ, ಮಾತಾ ಭಗಿನಿಯರೇ, ವಿದ್ಯಾರ್ಥಿ ಮಿತ್ರರೇ, ರಾಣಿ ಅಬ್ಬಕ್ಕ 500ನೇ ವರ್ಷದ ಆಚರಣೆ ಈ ವರ್ಷ ನಮ್ಮ ದೇಶದಾದ್ಯಂತ ಮಾಡಬೇಕು ಎನ್ನುವಂಥದ್ದು ದೇಶಭಕ್ತರ ಹಂಬಲ. ಅನೇಕ ಊರುಗಳನ್ನ ಹೇಗೆ ಗುರುತಿಸ್ತಾರೆ, ಆ ಊರುಗಳು ಯಾಕೆ ಪ್ರಸಿದ್ಧಿಗೆ ಬಂತು ಅಂದ್ರೆ ಕೆಲವು ವ್ಯಕ್ತಿಗಳಿಂದಾಗಿ ಆ ಊರು ಪ್ರಸಿದ್ಧಿಗೆ ಬರ್ತದೆ. ಕೆಲವು ಜನ ಯಾಕೆ ಪ್ರಸಿದ್ಧಿಗೆ ಬರ್ತಾರೆ ಅಂದ್ರೆ ಆ ಊರಿನ ಕಾರಣದಿಂದಾಗಿ ಪ್ರಸಿದ್ಧಿಗೆ ಬರ್ತಾರೆ. ಭಾರದ್ವಾಜ್ ಕುಟುಂಬ ಅಂತ ಹೇಳಿದ್ರೆ ಕಬ್ಬಿನಾಲೆ ಅಂತ ಹೇಳುವಂಥದ್ದು ಜನಜನಿತವಾಗಿರ್ತಕ್ಕಂಥ ಹೆಸರು. ಕಬ್ಬಿನಾಲೆಗೆ ಹೆಸರು ಭಾರದ್ವಾಜ ಕುಟುಂಬದಿಂದ ಬಂದಿರಬಹುದು ಅಂತ ಅನಿಸ್ತದೆ. ಯಾಕಂದ್ರೆ ಮೇಧಾವಿಗಳನ್ನ ಕೊಟ್ಟು ಆ ಊರನ್ನು ನಮ್ಮ ನಾಡಿಗೆ ಪರಿಚಯ ಮಾಡಿದಂತ ಒಂದು ದೊಡ್ಡ ವರ್ಗ ಅಲ್ಲಿದೆ. ಅದಕ್ಕಾಗಿ ಕಬ್ಬಿನಾಲೆ ಅನ್ನುವಂಥದ್ದು ಭಾರದ್ವಾಜ ಕುಟುಂಬದಿಂದಾಗಿ ಪರಿಚಿತ ಆಯಿತು. ಕಾಶ್ಮೀರದ ಹೆಸರನ್ನು ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರುವುದು ಶಾರದೆಯ ಊರು ಅಂತ, ಶಾರದಾ ಪುರವಾಸಿನಿ. ಕಾಶಿ ಒಂದು ಊರಿನ ಹೆಸರು. ಅದೇ ಕಾಶಿ ಅಂತ ಹೇಳಿದ ತಕ್ಷಣ ವಿಶ್ವನಾಥನ ನೆನಪಾಗುತ್ತೆ. ಒಂದೊಂದು ಊರಿನಲ್ಲಿ ಆ ಊರಿನಲ್ಲಿ ಏನು ಪ್ರಸಿದ್ಧಿ ಇದೆಯೋ ಅದು ನೆನಪಿಗೆ ಬರ್ತದೆ ನಮಗೆ. ಅದೇ ರೀತಿ ಉಳ್ಳಾಲ ಎನ್ನುವಂಥದ್ದು ನಮ್ಮ ಜಿಲ್ಲೆಯ ಒಂದು ಊರು ಅಷ್ಟೇ. ದೊಡ್ಡ ಕರಾವಳಿಯ ಪ್ರದೇಶ ಇದೆ ನಮಗೆ. ನಮ್ಮ ರಾಜ್ಯದಲ್ಲಿ ಉಳ್ಳಾಲದಿಂದ ಕಾರವಾರ ತನಕ ಕರಾವಳಿಯ ಪ್ರದೇಶ ಇದೆ. ಆದ್ರೆ ಉಳ್ಳಾಲ ಎನ್ನುವಂತ ಒಂದು ಪುಟ್ಟ ಊರು ಯಾಕೆ ನೆನಪಿಗೆ ಬರ್ತದೆ ಅಂದ್ರೆ ರಾಣಿ ಅಬ್ಬಕ್ಕನ ಕಾರಣದಿಂದಾಗಿ ನೆನಪಿಗೆ ಬರ್ತದೆ. ಎಲ್ರಿಗೂ ಗೊತ್ತು ಉಳ್ಳಾಲ ಯಾಕಂದ್ರೆ ಅಬ್ಬಕ್ಕನ ಕಾರಣದಿಂದಾಗಿ ಗೊತ್ತು. ಉಳ್ಳಾಲ ಅಂತ ಹೇಳಿದ ತಕ್ಷಣ ನಮ್ಗೆ ಇನ್ನೇನು ನೆನಪಿಗೆ ಬರಲ್ಲ, ಅಬ್ಬಕ್ಕನೇ ನೆನಪಿಗೆ ಬರುತ್ತೆ. ಅಂತ ಅಬ್ಬಕ್ಕ ಉಳ್ಳಾಲವನ್ನ ಉಳಿಸಿ ನಾಡಿಗೆ ಕೀರ್ತಿ ತಂದು 500 ವರ್ಷ ಆಯಿತು ಅಂತ ಹೇಳುವುದನ್ನು ನಾವು ಕೇಳ್ತೀವಿ. ಕೇವಲ ಉಳ್ಳಾಲವನ್ನು ಉಳಿಸಿದ್ದಲ್ಲ, ಭಾರತದ ಶಸ್ತ್ರ ಪರಂಪರೆಯನ್ನು ಉಳಿಸಿರುವಂಥದ್ದು ಅಬ್ಬಕ್ಕ. ಭಾರತದ ಗೌರವವನ್ನು ಉಳಿಸಿರುವುದು ಅಬ್ಬಕ್ಕ. ಅವಳ ಇತಿಹಾಸ ನಮಗೆ ಸಿಗ್ತಾ ಅಂತ ಕೇಳಿದ್ರೆ, ಇಲ್ಲಿಯೇ ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದೀರಿ. ಅಬ್ಬಕ್ಕನ ಬಗ್ಗೆ ಪಾಠ ಇದೆಯಾ? 1ನೇ ಕ್ಲಾಸಿನಿಂದ ಡಿಗ್ರಿಯ ತನಕ ಅಬ್ಬಕ್ಕನ ಹೆಸರಿನಲ್ಲಿ ನಮಗೊಂದು 5 ಮಾರ್ಕ್ ಆದ್ರೂ ಸಿಕ್ಕಿದ್ಯಾ ಅಂತ ಕೇಳಿದ್ರೆ ಇಲ್ಲ. ಅಕಸ್ಮಾತ್ ಅಬ್ಬಕ್ಕನ ಪಾಠವನ್ನು ಓದಿ ಒಂದು 5 ಪ್ರಶ್ನೆ ಬರ್ತಿದ್ರೆ ಇವತ್ತು ಅಬ್ಬಕ್ಕ ಎಲ್ಲರಿಗೂ ಪರಿಚಿತ ಆಗ್ತಾ ಇದೆ. ನಮ್ಮ ಇತಿಹಾಸ ಎಷ್ಟು ಬಾರಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಇತಿಹಾಸವನ್ನು ಓದ್ತಾ ಇದ್ದೇವೆ ಎನ್ನುವಂಥದ್ದು ನಮ್ಮ ದೇಶದ್ದೇ ಒಂದು ದೌರ್ಭಾಗ್ಯ. ವಿದೇಶಿ ಆಕ್ರಮಣಕಾರರ ಇತಿಹಾಸವನ್ನು ನಮಗೆ ಓದಲಿಕ್ಕೆ ಸಿಗುತ್ತೆ. ಯಾಕಂದ್ರೆ ಅಲ್ಲಿ ಒಂದು ರೀತಿ ಸೋಲಿನ ಇತಿಹಾಸವನ್ನೇ ನಮಗೆ ಕಲಿಸಿಕೊಡ್ತಾ ಬಂತು. ಭಾರತ ಅಂದ್ರೆ ಸೋಲಿನ ದೇಶ. ಯಾಕಂದ್ರೆ ಇವತ್ತು 2500 ವರ್ಷಗಳಿಂದ ನಮ್ಮ ದೇಶದ ಮೇಲೆ ಆಕ್ರಮಣ ಆಗಿದೆ. ಜಗತ್ತಿನ ಬೇರೆ ಬೇರೆ ಕಡೆಗಳಿಂದ ಆಕ್ರಮಣ ಮಾಡಿದ್ದಾರೆ. ಹೂಣರು, ಶಕರು, ಗ್ರೀಕರು, ಗಜ್ನಿಗಳು, ಅರಬ್ಬರು, ಪಠಾಣರು, ಮೊಘಲರು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು, ಈಗ ಮತ್ತೆ ಚೀನಿಯರು ನಮ್ಮ ದೇಶದ ಮೇಲೆ ನಿರಂತರವಾದಂತಹ ಆಕ್ರಮಣಗಳಾಗಿದೆ. ಈ ಇತಿಹಾಸವನ್ನು ನಮಗೆ ಓದ್ಲಿಕ್ಕೆ ಕೊಡ್ತಾರೆ. ಅದು ಎಲ್ಲ ಇತಿಹಾಸದಲ್ಲಿ ನಮಗೆ ಕೊಡುವಂಥದ್ದು ನಮ್ಮದೊಂದು ಸೋಲಿನ ಇತಿಹಾಸ. ಶಕರನ್ನ, ಹೂಣರನ್ನ ಸೋಲಿಸಿ ಭಾರತೀಯ ಸಮಾಜದ ಜೊತೆಗೆ ವಿಕಸಿತವಾಗಿ ಹಾಲು ಸಕ್ಕರೆಯಂತೆ ಅದನ್ನು ಬೆರೆಸಿದಂತ ವಿಕ್ರಮಾದಿತ್ಯನ ಕಥೆಯನ್ನು ನಾವು ಕೇಳುವುದಿಲ್ಲ, ಇತಿಹಾಸದಲ್ಲಿ ಓದುವುದಿಲ್ಲ. ನಾವು ಶಾಲಿವಾಹನನ ಕಥೆಯನ್ನು ಕೇಳುವುದಿಲ್ಲ. ಜಗತ್ತನ್ನೇ ಗೆಲ್ತೇನೆ ಅಂತ ಬಂದಿರತಕ್ಕಂಥ ಅಲೆಕ್ಸಾಂಡರ್ ತುಂಬಾ ದೇಶಗಳನ್ನು ಗೆದ್ದ. ಆದರೆ ಭಾರತದಿಂದ ಅವನಿಗೆ ಜೀವಂತ ಹೋಗ್ಲಿಕ್ಕಾಗಲಿಲ್ಲ.
ಹಿಮಾಲಯದ ತಪ್ಪಲಿನ ಎರಡು ಪ್ರಾಂತಗಳು, ಸಣ್ಣ ಪ್ರಾಂತಗಳು, ಅವರ ಮಧ್ಯೆ ತುಂಬಾ ದೊಡ್ಡ ಜಗಳಗಳಿತ್ತು. ಅಲೆಕ್ಸಾಂಡರ್ ಆಕ್ರಮಣ ಮಾಡ್ತಾನೆ ಅಂತೇಳಿ ಅವರಿಬ್ಬರು ಒಟ್ಟಾಗ್ತಾರೆ. ಪುಟ್ಟ ಪ್ರಾಂತ ಒಟ್ಟಾಗುವುದು ಮಾತ್ರ ಅಲ್ಲ, ನಮ್ಮ ಮುಂದೆ ಇನ್ನು ಯಾವತ್ತೂ ಜಗಳ ಬರಬಾರದು ಅಂತ ಸಾಮೂಹಿಕ ವಿವಾಹವನ್ನು ಮಾಡಿಕೊಳ್ತಾರೆ. ಆ ತರ ಪುಟ್ಟ ಎರಡು ಪ್ರಾಂತಗಳು ಅವರು ಒಟ್ಟಾಗಿ ಸೇರಿ ಅಲೆಕ್ಸಾಂಡರ್ ವಿರುದ್ಧ ಯುದ್ಧ ಮಾಡ್ತಾರೆ. ಅಲ್ಲಿಯ ಸೈನಿಕನ ವಿಷದ ಬಾಣವನ್ನು ತಾಗಿದಂತ ಅಲೆಕ್ಸಾಂಡರ್ ವಾಪಸ್ ಹೋಗ್ತಾನೆ, ದಾರಿ ಮಧ್ಯೆ ಸಾಯ್ತಾನೆ. ಈ ಗೆಲುವಿನ ಇತಿಹಾಸವನ್ನು ಹೇಳುವುದಿಲ್ಲ ನಮಗೆ. ಈ ತರ ಸಾಲು ಸಾಲು ಇತಿಹಾಸವನ್ನು ನೋಡ್ತಾ ಹೋದ್ರೆ ಸೋಲು ಸೋಲು ಸೋಲಿನ ಇತಿಹಾಸವನ್ನೇ ಹೇಳ್ತಾ ಹೋದ್ರೆ, ಫತೇಹ್ ಸಿಂಗ್ ಜೋರಾವರ್ ಸಿಂಗ್ ಮಕ್ಕಳ ಕಥೆಯನ್ನು ಹೇಳುವುದಿಲ್ಲ, ರಾಣಾ ಪ್ರತಾಪ ಸಿಂಹ ಬೆಟ್ಟವನ್ನು ಸೇರಿಕೊಂಡು ಹೇಳ್ತಾನೆ ಬಿಟ್ಟರೆ ಮತ್ತೆ ಅವನು ಗೆದ್ದಿರತಕ್ಕಂಥ ಇತಿಹಾಸವನ್ನು ಹೇಳುವುದಿಲ್ಲ. ಶಿವಾಜಿಯ ಸಾಹಸದ ಗಾಥೆಗಳನ್ನು ನಮ್ಮ ಇತಿಹಾಸದಲ್ಲಿ ಒಂದು ಪುಟಕ್ಕೆ ಮೀಸಲಿಟ್ಟಿದ್ದಾರೆ. ಈ ತರ ನಮ್ಮ ಇತಿಹಾಸ ಪುರುಷರ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಸಾಕಷ್ಟು ಸಂಗತಿಗಳು ಇತಿಹಾಸಕಾರರು ನಮ್ಮನ್ನ ಮರೆಮಾಚಿದಂತಹ ಇತಿಹಾಸವನ್ನು ನಮ್ಗೆ ಕೊಟ್ಟರು. ಮಂಗಳೂರಿನ ಬಗ್ಗೆ ನಮ್ಗೆ ಎಷ್ಟೇ ಗೊತ್ತು? ವಿಕರ್ಣ ಕಟ್ಟೆ ಅಂತ ಕೇಳ್ತೀವಿ ನಾವು. ವಿಕರ್ಣ ಕಟ್ಟೆ ಅಂದ್ರೆ ಏನು? ನಿಜವಾದ ಅದರ ಹೆಸರೇನು? 100ಕ್ಕಿಂತ ಹೆಚ್ಚು ಜನರನ್ನ ಒಂದು ಕಟ್ಟೆಯಲ್ಲಿ ಕುಳ್ಳಿರಿಸಿ ಗುಂಡು ಹಾರಿಸಿ ಕೊಂದಿರತಕ್ಕಂಥ ಭೀಕರ ಕಟ್ಟೆ ಅಂತ ಹೆಸರಿರ್ತಕ್ಕಂಥ ಭೀಕರ ಕಟ್ಟೆ ಇವತ್ತು ವಿಕರ್ಣ ಕಟ್ಟೆ ಆಯ್ತು. ಕುಲಶೇಖರ ಅಂತ ಒಂದು ಊರಿನ ಹೆಸರು. ಏನು ಕುಲಶೇಖರ ಅಂದ್ರೆ? ಮಂಗಳೂರು ಪ್ರಾಂತವನ್ನ ಕುಲಶೇಖರ ಎನ್ನುವಂತ ರಾಜ ಆಳ್ವಿಕೆ ಮಾಡ್ತಾ ಇದ್ದ. ಅವನು 2 ದೇವಸ್ಥಾನದ ನಿರ್ಮಾಣ ಮಾಡಿದ, ಒಂದು ವೀರನಾರಾಯಣ, ಒಂದು ಸೂರ್ಯನಾರಾಯಣ. ಎಷ್ಟು ನೂರಾರು ವರ್ಷಗಳ ಇತಿಹಾಸ ನಮ್ಗೆ ಗೊತ್ತಿಲ್ಲ. ಇವತ್ತು ಈ ರೀತಿಯಲ್ಲಿ ಒಂದು ಸಣ್ಣ ಪುಟ್ಟ ಘಟನೆಗಳನ್ನು ಮರಿತಾ ನಮ್ಮ ಮಕ್ಕಳ ದಿಕ್ಕನ್ನೇ ಬದಲಿಸುವಂತ ಒಂದು ಕೆಲಸ ಇಲ್ಲಿ ಆಯ್ತು. ಒಂದು ವಿದ್ಯೆ ಅಂತ ಹೇಳಿದ್ರೆ ಪರಂಪರೆಯ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಇತಿಹಾಸ ಮುಂದುವರಿಬೇಕು. ಇತಿಹಾಸ ತಿಳಿಯದಿದ್ರೆ ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕಾಗಲ್ಲ. ಯಾರು ಇತಿಹಾಸ ಸೃಷ್ಟಿ ಮಾಡ್ತಾನೆ ಅವನ ಇತಿಹಾಸವನ್ನು ಸರಿಯಾಗಿ ತಿಳ್ಕೊಂಡಿರ್ತಾನೆ. ಇವತ್ತು ಇತಿಹಾಸದ ಅಧ್ಯಯನ ಯಾಕೆ ಬೇಕು? ಮುಂದೆ ಒಂದು ಇತಿಹಾಸವನ್ನ ಭಾರತ ಸೃಷ್ಟಿಸಬೇಕಾಗಿದೆ. ಮೊನ್ನೆ ಯುದ್ಧ ಆಯ್ತು. ಯುದ್ಧವನ್ನು ಅಲ್ಲೇ ಮರೆತರೆ ಇತಿಹಾಸದ ಪುಟಗಳಿಗೆ ಸೇರಿ ನೂರಾರು ವರ್ಷಗಳ ಕಾಲ ಮಕ್ಕಳಿಗೆ ಅದರ ಬೋಧನೆಯನ್ನು ಮಾಡಿದರೆ ಅದನ್ನು ಓದ್ತಾ ಬಂದಿರತಕ್ಕಂಥ ಮಕ್ಕಳು ಮುಂದೊಂದು ದಿನ ಇನ್ನೊಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ. ಇವತ್ತು ಅದೇ ರೀತಿಯಲ್ಲಿ ಹಬ್ಬಕ್ಕ ಮುಂದೊಂದು ಮಂಗಳೂರು ವಾಸಿಗಳೆಲ್ಲರೂ ಸೇರಿ, ಕರಾವಳಿ ವಾಸಿಗಳೆಲ್ಲರೂ ಸೇರಿ ಇತಿಹಾಸವನ್ನ ಸೃಷ್ಟಿ ಮಾಡಬೇಕಾಗಿತ್ತು ನಾವು. ಆದರೆ ಹಬ್ಬಕ್ಕನ ಇತಿಹಾಸವನ್ನ ಮರೆತ್ವಿ. ಹಬ್ಬಕ್ಕನ ಬಗ್ಗೆ ಇವತ್ತು ತುಂಬಾ ರೀತಿಯ ಚರ್ಚೆಗಳಿದೆ. ಹಬ್ಬಕ್ಕ ಯಾರು ಅಂತ. ಹಬ್ಬಕ್ಕ ಅನ್ನೋದು ಒಂದು ವ್ಯಕ್ತಿಯ ಹೆಸರಲ್ಲ, ಅದು ಒಂದು ಜವಾಬ್ದಾರಿಯ ಹೆಸರು. ಹಬ್ಬಕ್ಕನ ತಾಯಿಯು ಹಬ್ಬಕ್ಕನ ಮಗಳನ್ನು ಹಬ್ಬಕ್ಕ ಅಂತಲೇ ಕರೀತಾರೆ. ಆದ್ರೆ ನಾನು ಇವತ್ತು ಓದ್ತಾ ಇರ್ತಕ್ಕಂಥ, ಇವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂಥ ಹಬ್ಬಕ್ಕ ಅವಳ ತಾಯಿಯು ಹಬ್ಬಕ್ಕ. ಅವಳ ಬಗ್ಗೆನೂ ಸ್ವಲ್ಪ ಜಿಜ್ಞಾಸೆಗಳಿದೆ. ನಾವಿವತ್ತು ಪಾಠ ಓದ್ತಾ ಕೇಳ್ತಾ ಇರ್ತಕ್ಕಂಥ ಹಬ್ಬಕ್ಕನ ಊರು ಮೂಡಬಿದ್ರೆ ಅಂತ ಕೇಳ್ತೀವಿ, ಚೌಟರ ಕುಟುಂಬ ಅಂತ ಕೇಳ್ತೀವಿ ನಾವು. ಅಲ್ಲಿಂದ ಅವಳಲ್ಲಿ ಮದುವೆ ಆಗಿ ಬಂದು ಅಂತ ಹೇಳುವಂಥದ್ದು ಒಂದು ಇತಿಹಾಸ ಇದೆ. ಯಾಕಂದ್ರೆ 500 ವರ್ಷಗಳಿಂದ ಇತಿಹಾಸವನ್ನ ರಚನೆ ಮಾಡಬೇಕಾಗಿದ್ದಂತ ಸಂದರ್ಭದಲ್ಲಿ ಇದರ ದಾಖಲೀಕರಣವ ಇದರ ಬಗ್ಗೆ ಅಸಡ್ಡೆಯ ಆಗಿರುವುದರಿಂದಾಗಿ ಸ್ವಲ್ಪ ವ್ಯತ್ಯಾಸಗಳಾಗಿರ್ಬೋದು. ಆದರೆ ಎಲ್ಲ ಇತಿಹಾಸಕಾರರು, ಸಂಶೋಧನಾಕಾರರು ಹೇಳುವಂತ ಒಂದು ಮಾತು, ಎಲ್ಲವೂ ಸಾಮೂಹಿಕವಾಗಿ ಹೇಳುವಂತ ಮಾತು ಯಾವುದಂದ್ರೆ, ಸಮುದ್ರದ ತಟದಲ್ಲಿ ಹಡಗಿನ ಮೂಲಕ ಪೋರ್ಚುಗೀಸರನ್ನ ಓಡಿಸಿರತಕ್ಕಂಥ ಕಥೆಯನ್ನ ಮಾತ್ರ ಎಲ್ಲರೂ ಸಾಮೂಹಿಕವಾಗಿ ಹೇಳ್ತಾರೆ. ತಾಯಿ ಹಬ್ಬಕ್ಕ ಇದ್ರು, ವ್ಯಾಪಾರ ಮಾಡ್ತಾ ಇದ್ರು ಅಂತ ಹೇಳೋದನ್ನು ಕೇಳಿದೀವಿ. ವ್ಯಾಪಾರ ಅಂತ ಹೇಳಿದ್ರೆ ರಾಜ್ಯಕ್ಕೋಸ್ಕರ, ಸ್ವಂತಕ್ಕೋಸ್ಕರ ಅಲ್ಲ. ರಾಣಿ ಪಟ್ಟಕ್ಕೆ ಬಂದು ಆರ್ಥಿಕವಾಗಿರುವಂತದ್ದು ಏನು ಅಂದ್ರೆ, ಒಳ್ಳೆಯ ಒಂದು ಬಂದರನ್ನು ನಿರ್ಮಾಣ ಮಾಡಿ ಇಲ್ಲಿಂದ ಮೆಣಸು ಬೇರೆ ಬೇರೆ ದೇಶಕ್ಕೆ ರಫ್ತು ಮಾಡಿ ಆದಾಯದಿಂದ ಉಳ್ಳಾರದಂತ ಒಂದು ಪುಟ್ಟ ಊರನ್ನ ಸಂರಕ್ಷಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳೋದನ್ನ ಕೇಳಿದ್ವಿ. ಯಾವಾಗ ಪೋರ್ಚುಗೀಸರ ಆಕ್ರಮಣ ಆಯಿತು, ಗೋವಾದಲ್ಲಿ ಅವರಿದ್ರು, ಗೋವನ್ನ ಪೂರ್ತಿ ಅವರು ವಶ ಮಾಡಿಕೊಂಡಿದ್ರು. ಅಲ್ಲಿಂದ ಮಂಗಳೂರಿಗೆ ಬಂದಿದ್ರು. ಮಂಗಳೂರಿನಲ್ಲೂ ಅವರ ಕಪ್ಪ ಕೊಡುವಂತ ರಾಜನ ಇದ್ದ. ಉಳ್ಳಾಲ ಬಹಳ ಆರ್ಥಿಕವಾಗಿ ಬಲಶಾಲಿಯಾಗಿರ್ತಕ್ಕಂಥ ಒಂದು ಪ್ರದೇಶ ಅಂತ ಅವನಿಗೆ ಗೊತ್ತಾಯ್ತು, ಪೋರ್ಚುಗೀಸರಿಗೆ ಗೊತ್ತಾಯ್ತು. ಉಳ್ಳಾಲವನ್ನ ವಶ ಮಾಡಿಕೊಂಡ್ರೆ ಅಲ್ಲಿಂದ ಕಪ್ಪ ತಗೊಳ್ಬಹುದು, ಅಲ್ಲಿಯ ವ್ಯಾಪಾರದ ಮೂಲಕ ತಾನು ಹಣ ಮಾಡಬಹುದು, ತನ್ನ ಊರಿಗೆ ಕೊಳ್ಳೆ ಹೊಡಿಬಹುದು ಅಂತ ಯೋಚನೆ ಮಾಡಿ ತಾಯಿ ಹಬ್ಬಕ್ಕನ ಹತ್ರ ಅವನು ಬರ್ತಾನೆ. ಒಬ್ಬನನ್ನ ಕಳಿಸಿಕೊಡ್ತಾನೆ ಮಾತುಕತೆಗೆ. ತಾಯಿ ಹಬ್ಬಕ್ಕೆ ಹೇಳ್ತಾರೆ, ಇಲ್ಲ ನಾನು ಸ್ವತಂತ್ರ, ನಿಮ್ ಜೊತೆ ಯಾಕೆ ನಾನು ವ್ಯಾಪಾರ ಮಾಡಬೇಕು ಅಂತ ಕೇಳ್ತಾನೆ. ಸಿಟ್ಟುಗೊಂಡಂತ ಮಂಗಳೂರಿನ ಪೋರ್ಚುಗೀಸ್ ಸಂಸ್ಥಾನದಿಂದ 14 ನೌಕೆಗಳು ಉಳ್ಳಾಲಕ್ಕೆ ಬರ್ತದೆ ಯುದ್ಧಕ್ಕೆ. ನೇತ್ರಾವತಿಗೆ ಪ್ರವೇಶ ಬ್ರಿಡ್ಜ್ ಆಗಿರ್ಲಿಕ್ಕಿಲ್ಲ, ಅದು ನೌಕೆಯಲ್ಲೇ ಬರಬೇಕು.
ಇದು ತಾಯಿ ಹಬ್ಬಕ್ಕನಿಗೆ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ತಾನು ನೌಕೆಯಲ್ಲಿಯೇ ಹೋಗಿ 14 ನೌಕೆಗಳನ್ನು ಭಸ್ಮ ಮಾಡ್ತಾರೆ. ವಾಪಸ್ ಹೋಗ್ತಾರೆ ಅವರು. ಆದ್ರೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಅವ್ರು ಗೋವಾಕ್ಕೆ ಹೋಗ್ತಾರೆ. ದೊಡ್ಡ ಸೈನ್ಯದಿಂದ ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಉಳ್ಳಾಲದ ಅವರೆಲ್ಲ ಅಧಿಕಾರಿಗಳು, ಅವರ ಸಹಾಯಕರು, ಮಂತ್ರಿಗಳು ಹೇಳ್ತಾರೆ, ನಮಗೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರ ಜೊತೆ ಸಂಧಾನ ಮಾಡಿ ಅಂತ. ಅವರ ಮಾತಿಗೆ ಒಪ್ಪಿ ತಾಯಿ ಹಬ್ಬಕ್ಕೆ ಸಂಧಾನ ಮಾಡ್ತಾರೆ. ಅವರ ಜೊತೆಯಲ್ಲಿ ವ್ಯಾಪಾರಗಳು ನಡೀತದೆ. ಒಂದು ರೀತಿಯಲ್ಲಿ ಪೋರ್ಚುಗೀಸರಿಗೆ ಕಪ್ಪ ಕೊಡುವಂತ ಊರಾಗಿ ಉಳ್ಳಾಲ ಪರಿವರ್ತನೆ ಆಗುತ್ತೆ. ಅವರಿಗೆ ವಯಸ್ಸಾಗುತ್ತೆ, ಮಲಗ್ತಾರೆ ಅವರು. ಅದರ ಮೊದಲು ಅವರ ಮಗಳು ಹಬ್ಬಕ್ಕನಿಗೆ ಮದುವೆ ಮಾಡಿ, ನೀನು ನನ್ನ ಆಸೆಯನ್ನು ನೆರವೇರಿಸಬೇಕು ಎನ್ನುವ ಮಾತನ್ನ ತಕೊಂಡು ಅವರು ಪ್ರಾಣ ಬಿಡ್ತಾರೆ ಅನ್ನುವಂಥದ್ದು ಕಥೆ. ಇವರು ಪಟ್ಟಕ್ಕೆ ಬರ್ತಾರೆ ಮಗಳ ಹಬ್ಬಕ್ಕ. ಬಂದ ತಕ್ಷಣ ಒಬ್ಳು ಹೆಣ್ಣು ಮಗಳ ಜೀವನದಲ್ಲಿ ಏನೇನು ಕಷ್ಟ ಬರ್ಬೋದಾ ಆ ಎಲ್ಲ ಕಷ್ಟವನ್ನು ಕೂಡ ಈ ಮಗಳ ಹಬ್ಬಕ್ಕೆ ಎದುರಿಸಿದ್ಲು. ಯಾರಿಗೋಸ್ಕರ ಎದುರಿಸಿದ್ಲು? ಈ ಊರಿಗೋಸ್ಕರ, ದೇಶಕ್ಕೋಸ್ಕರ ಎದುರಿಸಿದ್ಲು. ಅವಳಿಗೂ ಸುಖವಾಗಿರ್ಬೋದಿತ್ತು ಗಂಡನ ಜೊತೆ ಸಂಸಾರ ಮಾಡಿಕೊಂಡು. ಅವಳು ಮಗಳಾಗ್ತಾಳೆ, ಅವಳಿಗೆ ಕೂಡ ದೊಡ್ಡವಳಾಗ್ತಾಳೆ ಮಗಳು. ಆದ್ರೆ ಒಂದನ್ನು ಗಮನಿಸ್ತಾ ಬರ್ತಾಳೆ, ತನ್ನ ಗಂಡ ಬಂಗಾಡಿ ಅರಸ, ಅವನು ಪೋರ್ಚುಗೀಸರ ಜೊತೆ ಸೇರ್ತಾನೆ. ಅವನಿಗೆ ಕಪ್ಪ ಕೊಡೋದಕ್ಕೆ ಆಸಕ್ತಿ. ಈ ಹಬ್ಬಕ್ಕೆ ಹೇಳ್ತಾಳೆ, ನಾನೇನು ಕಪ್ಪ ಕೊಡಲ್ಲ ಅಂತ. ಗಂಡ ಹೇಳ್ತಾನೆ, ಹಾಗೆ ಹೇಳ್ಬೇಡ, ನನಗೆ ಬದುಕಲಿಕ್ಕೆ ಕಷ್ಟ. ಹಾಗೆ ಹೇಳಿದ್ರೆ, ಇಲ್ಲ ಇಲ್ಲ, ನಾನು ಯಾವ ಕಾರಣಕ್ಕೂ ಕೊಡಲ್ಲ. ಇಲ್ಲಿ ಒಬ್ರು ಹೆಣ್ಣು ಮಗಳು ತಗೊಂಡಂತ ತೀರ್ಮಾನ ನಮ್ಗೆಲ್ರಿಗೂ ಆಕೆ ಬಗ್ಗೆ ಇರತಕ್ಕಂಥ ಗೌರವ 100 ಮಡಿ ಆಗುವಂತೆ ಮಾಡುತ್ತೆ. ಅವಳು ಹೇಳ್ತಾಳೆ, ಯಾವ ಕಾರಣಕ್ಕೂ ಕಪ್ಪ ಕೊಡಲ್ಲ ನಾನು. ನನಗೆ ನನ್ನ ಊರು, ನನ್ನ ದೇಶ, ನನ್ನ ಸ್ವಾಭಿಮಾನ, ಈ ಪರಂಪರೆ ನನಗೆ ಮುಖ್ಯ ಅಂತ. ಗಂಡ ಹೇಳ್ತಾನೆ, ನಾನೇನನ್ನು ಬಿಟ್ಟು ಹೋಗ್ತಾನೆ ಅಂತ. ಹೋಗ್ಬಂತ ಹೇಳ್ತಾಳೆ. ಇವನು ವಾಪಸ್ ಹೋಗ್ತಾನೆ. ಇವಳು ಒಬ್ಬಂಟಿಯಾಗಿ ಈ ಉಳ್ಳಾಲವನ್ನು ಉಳಿಸ್ತೇನೆ ಅಂತ ಪಣ ತೊಡ್ತಾಳೆ. ಗಂಡನ ಇಚ್ಛೆಗೆ ವಿರುದ್ಧವಾಗಿ ಮಗಳನ್ನು ಸೂಕ್ತ ವರನೇ ಕೊಟ್ಟು ಮದುವೆ ಮಾಡ್ತಾಳೆ. ನಾನಿನ್ನು ಯಾವುದೇ ರೀತಿಯಲ್ಲಿ ಕಪ್ಪ ಕೊಡುವುದಿಲ್ಲ ಅಂತ ಹೇಳಿ ಕಳಿಸ್ತಾಳೆ. ಯುದ್ಧ ನಡೆಯುತ್ತೆ. ಯುದ್ಧ ನಡೀಬೇಕಿದ್ರೆ ಇವರ ಜೊತೆಯಲ್ಲಿರತಕ್ಕಂಥ ಹಬ್ಬಕ್ಕನ ಜೊತೆಯಲ್ಲಿರತಕ್ಕಂಥ ಮಂತ್ರಿಗಳಿರ್ಬೋದು, ಸೇನಾಧಿಪತಿಗಳ ರೀತಿಯಲ್ಲಿರುವವರು ಇರ್ಬೋದು, ಎಲ್ಲರೂ ಹೇಳ್ತಾರೆ ಯುದ್ಧ ಬೇಡ, ಸಂಧಾನ ಅಂತ. ಆದ್ರೆ ಹಬ್ಬಕ್ಕ ಯಾವ ಕಾರಣಕ್ಕೂ ಕೂಡ ಇದನ್ನು ಒಪ್ಕೊಳ್ಳಲ್ಲ. ಪ್ರೇರಣೆ ಕೊಡ್ತಾಳೆ. ಸೈನಿಕರೊಬ್ಬೊಬ್ಬರನ್ನು ಕೂಡ ವಿದೇಶಿ ಆಕ್ರಮಣಕಾರರ ವಿರುದ್ಧ ಎದ್ದು ನಿಲ್ಲುವಂತ ಕಿಚ್ಚನ್ನು ಹಚ್ಚುತ್ತಾರೆ. ಅವಳಿಗೆ ಕೇರಳದ ಮಲಬಾರಿ ಮಾಪಿಳ್ಳೆಗಳು ಅಂತ ಹೇಳುವಂತವರು ವ್ಯಾಪಾರದಲ್ಲಿ ಇವಳಿಗೆ ಕೈ ಜೋಡಿಸಿದರು. ಅವರು ಸಹಾಯಕರಾಗಿ ನಿಲ್ತಾರೆ. ಒಂದು 50 ಜನ. ತುಂಬಾ ದೊಡ್ಡ ಸೈನ್ಯ ಏನಲ್ಲ, ಭಾರಿ ದೊಡ್ಡ ಸೈನ್ಯ ಬರುತ್ತೆ. ಪೋರ್ಚುಗೀಸರು ಹಬ್ಬಕ್ಕ ತಾನು ಹಡಗನ್ನ, ನೌಕೆಗಳನ್ನ ಸಿದ್ಧ ಮಾಡಿಕೊಂಡು ಕಡಲ ಮಧ್ಯದಲ್ಲಿ ಧಾವಿಸಿ ಅವರ ಫಿರಂಗಿ ಗುಂಡುಗಳಿಗೆ ಹೆದರದೆ ತನ್ನ ಸೈನಿಕರಿಗೆ ಬಹಳ ಸ್ಫೂರ್ತಿಯನ್ನು ಕೊಟ್ಟು ಹೋರಾಟವನ್ನು ಮಾಡ್ತಾಳೆ. ಅವಳ ಹೋರಾಟ ಅವಳ ತಾಯಿಯ ಕನಸನ್ನ ಪೂರೈಸ್ತದೆ. ಮುಂದೆಂದೂ ಮನ್ನೂರು ಭಾಗಕ್ಕೆ, ಉಳ್ಳಾಲ ಭಾಗಕ್ಕೆ ಅವರು ಬರುವುದೇ ಇಲ್ಲ. ಆ ರೀತಿಯಲ್ಲಿ ವಾಪಸ್ ಗೋವಾಕ್ಕೆ ಅವರನ್ನು ಅಟ್ಟಿ ಬಿಡ್ತಾಳೆ. ಅಂತ ಒಂದು ಶ್ರೇಷ್ಠ ಸಾಧನೆಯನ್ನ ಹಬ್ಬಕ್ಕ ಮಾಡಿ ಇವತ್ತಿಗೆ 500ನೇ ವರ್ಷ. ಇತಿಹಾಸದಲ್ಲಿ ಬರುತ್ತೆ, ಏನೇ ಇಲ್ಲದಿದ್ರು ಸಿಕ್ಕಪಟ್ಟ ದಾಖಲೆಗಳ ಪ್ರಕಾರ 45 ವರ್ಷಗಳ ಕಾಲ ಹಬ್ಬಕ್ಕ ಉಳ್ಳಾಲವನ್ನ ಆಳ್ವಿಕೆ ಮಾಡ್ತಾಳೆ ಸ್ವತಂತ್ರವಾಗಿ, ನೆಮ್ಮದಿಯಿಂದ, ಪ್ರೀತಿಯಿಂದ, ಅಲ್ಲಿಯ ಜನಗಳನ್ನ ನೋಡಿಕೊಂಡು, ಒಳ್ಳೆಯ ಆರ್ಥಿಕ ವ್ಯವಸ್ಥೆಯಿಂದ. ಕೇವಲ ಉಳ್ಳಾಲವನ್ನು ಮಾತ್ರ ರಕ್ಷಣೆ ಮಾಡುವುದಲ್ಲ, ಬದಲಾಗಿ ಇಲ್ಲಿಯ ಸಾವಿರಾರು ಜನ ಯುವಕರಿಗೆ, ಯುವತಿಯರಿಗೆ ಪ್ರೇರಣೆಯಾಗಿ ದೇಶಕ್ಕಾಗಿ ಬದುಕಬೇಕು ಎನ್ನುವಂತ ಒಂದು ವಿಚಾರವನ್ನ ತನ್ನ ಜೀವನದ ಮೂಲಕ ಮಾಡಿ ತೋರಿಸ್ತಾಳೆ. ಎಲ್ಲಿ ಸುಖವನ್ನ ಕಂಡಿದ್ದವಳು? ಗಂಡನಿಂದ ದೂರ, ಮಗಳನ್ನು ಮದುವೆ ಮಾಡಿ ಕೊಡ್ತಾಳೆ. ಇಡೀ ಜೀವನ ನನ್ನ ರಾಜ್ಯಕ್ಕೋಸ್ಕರ ಅಂತ ತೀರ್ಮಾನ ಮಾಡ್ತಾಳೆ. ತಾನೆಷ್ಟು ಕಷ್ಟಪಟ್ಟಿರ್ಬೋದು. ಆವತ್ತಿನ ದಿನ ದುರ್ಗಮವಾದಂತಹ ದಿನಗಳು, ವ್ಯವಸ್ಥೆಗಳಿಲ್ಲ. ವಿದೇಶಿ ಆಕ್ರಮಣಕಾರರ ಹತ್ರ ಮದ್ದುಗುಂಡುಗಳಿದ್ರೆ ನಮ್ಮವರು ಕೇವಲ ಖಡ್ಗದ ಮೂಲಕ ಹೋರಾಟ ಮಾಡಬೇಕಾಗಿತ್ತು. ಅವರಲ್ಲಿ ಶಕ್ತಿಶಾಲಿ ಕುದುರೆಗಳಿದ್ರೆ ನಮ್ಮಲ್ಲಿ ಆ ರೀತಿಯ ವ್ಯವಸ್ಥೆಯೂ ಇರಲಿಲ್ಲ. ಒಬ್ಳು ಹೆಣ್ಣು ಮಗಳು
ಇವತ್ತಲ್ಲ 500 ವರ್ಷದ ಹಿಂದೆ ಈ ದೇಶದಲ್ಲಿ ಏನನ್ನ ಸಾಧಿಸಿ ತೋರಿಸಿದ್ದಾಳೆ ಅನ್ನುವಂಥದ್ದು ನಮ್ಗೆ ಗೊತ್ತು. ಈ ತರ ಒಂದು ದೊಡ್ಡ ತಾಯಂದಿರ ಸರಣಿಯೇ ನಮ್ಮ ದೇಶದಲ್ಲಿದೆ. ಒನಕೆ ಓಬವ್ವ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಈ ರೀತಿ ಬಹಳ ದೊಡ್ಡದಾಗಿರ್ತಕ್ಕಂಥ ಸ್ವಾತಂತ್ರ್ಯಕ್ಕೋಸ್ಕರ ಇರ್ಬೋದು, ಭಾರತದ ಸ್ವಾಭಿಮಾನಕ್ಕೋಸ್ಕರ ಇರ್ಬೋದು, ತಾನು ಮುಂದೆ ನಿಂತು ಇಡೀ ಜನಗಳನ್ನು ಒಂದಾಗಿ ಸೇರಿಸಿಕೊಂಡು ಯುದ್ಧ ಮಾಡಿರತಕ್ಕಂಥ, ಭಾರತದ ಗೌರವ ಪ್ರತಿಷ್ಠೆಗಳನ್ನು ಉಳಿಸಿರತಕ್ಕಂಥ ಅನೇಕ ಹೆಣ್ಣು ಮಕ್ಕಳ ಕಥೆಗಳನ್ನು ನಾವು ಕೇಳ್ತೀವಿ. ನಾವೆಲ್ಲರೂ ಪುಣ್ಯವಂತರು. ಏನಂದ್ರೆ ಅಬ್ಬಕ್ಕನ 500ನೇ ವರ್ಷದ ಆಚರಣೆಯನ್ನ ನಮಗೆ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ನಿಶ್ಚಿತವಾಗಿ ಇವತ್ತು ಸಂಖ್ಯೆ ಕಡಿಮೆ ಇದ್ರೂ ಕೂಡ ಸ್ವಲ್ಪ ಇದನ್ನು ಮುಂದಕ್ಕೆ ವಿಸ್ತಾರ ಮಾಡಬೇಕಾಗಿರತಕ್ಕಂಥ ಒಂದು ದೊಡ್ಡ ಹೊಣೆಗಾರಿಕೆ ನಮ್ದಿದೆ. ಇದರ ಬಗ್ಗೆ ಅಧ್ಯಯನ ಆಗಬೇಕನ್ನೋದು ಮಂಗಳೂರು ಯೂನಿವರ್ಸಿಟಿಯಿಂದ 2-3 ಪ್ರೊಫೆಸರ್ಸ್ ಬೇಕಾದಷ್ಟು ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ ಅನ್ನೋದು ನಮಗೊಂದು ಹೆಮ್ಮೆ. ನಮ್ಮ ಊರಿನ ಈ ವೀರ ರಾಣಿ ಅಬ್ಬಕ್ಕ ಕೇವಲ ಉಳ್ಳಾಲದ ಅಥವಾ ಕರ್ನಾಟಕದ ರಾಣಿ ಅಲ್ಲ, ಅವಳು ಇಡೀ ದೇಶಕ್ಕೆ ಪ್ರೇರಕವಾಗಿರ್ತಕ್ಕಂಥ ರಾಣಿ. ಅಕಸ್ಮಾತ್ ಉಳ್ಳಾಲದ ಮೂಲಕ ಪೋರ್ಚುಗೀಸರು ಬರ್ತಾ ಇದ್ರೆ ಇನ್ನೊಂದಷ್ಟು ಒಳಗಡೆ ಹೋಗುವಂತ ಸಾಧ್ಯತೆ ಅವ್ರಿಗಿತ್ತು, ಇನ್ನೊಂದಷ್ಟು ನಮ್ಮ ನಾಡನ್ನು ಹಾಳು ಮಾಡುವಂತ ಸಾಧ್ಯತೆ ಇತ್ತು. ಆದ್ರೆ ಅದನ್ನ ಬಹಳ ಬಲವಾಗಿ ಎದುರಿಸಿ ಇವತ್ತು ನಿಂತಿರತಕ್ಕಂಥ ಅಬ್ಬಕ್ಕ ಅವರು ನಮ್ಗೆಲ್ಲರಿಗೂ ಪ್ರೇರಣೆ. ಇದನ್ನ 100 ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಶೈಕ್ಷಿಕ ಮಹಾಸಂಘದವರು ಇವತ್ತು ಯೋಚನೆ ಮಾಡಿರುವಂಥದ್ದು ನಿಜವಾಗಿಯೂ ಅಭಿನಂದನಾರ್ಹ. ಯಾವ ವಿಷಯವನ್ನು ತಗೊಂಡಿದೆ? ಅಬ್ಬಕ್ಕನ ವಿಷಯವನ್ನು ತಗೊಂಡಿದೆ. ಕಳೆದ ವರ್ಷ ನಾವು 350ನೇ ವರ್ಷ ಅಹಲ್ಯಾಬಾಯಿ ಹೋಳ್ಕರ್ ಅವರದ್ದು ಆಚರಣೆ ಮಾಡಿದ್ವಿ. ನೋಡಿ ಎಂಥ ಪುಣ್ಯ! ಇಬ್ರು ತಾಯಂದಿರ ಜನ್ಮ ಅಥವಾ ಸಾಧನೆಯ ವರ್ಷಾಚರಣೆಯನ್ನು ಮಾಡುವಂತ ಒಂದು ಅವಕಾಶ. ಒಬ್ಳು ಔರಂಗಜೇಬನಿಗೆ ಶಡ್ಡು ಹೊಡೆದಂಥವ್ರು, ಕಾಶಿ ವಿಶ್ವನಾಥನ ಮಂದಿರವನ್ನು ಉಳಿಸಿದಂಥ ಕೀರ್ತಿ ಅದು ಅಹಲ್ಯಾಬಾಯಿ ಹೋಳ್ಕರ್ ಅವರಿಗಿದೆ. ಅನೇಕ ಸಾಮಾಜಿಕ ಸಾಮರಸ್ಯದ ಕೆಲಸವನ್ನ ಅಹಲ್ಯಾಬಾಯಿ ಹೋಳ್ಕರ್ ಮಾಡಿರುವಂಥದ್ದು ಅವರ ಜೀವನದಲ್ಲಿ ಕೇಳ್ತೀವಿ ನಾವು. 100 ಸಾವಿರಾರು ದೇವಸ್ಥಾನಗಳ ಜೀರ್ಣೋದ್ಧಾರ, ಜಾತೀಯತೆಯನ್ನು ಅವತ್ತೇ ವಿರೋಧಿಸಿ, ಅಸ್ಪೃಶ್ಯತೆಯನ್ನು ಅವತ್ತೇ ವಿರೋಧಿಸಿ ನಾವೆಲ್ಲರೂ ಒಂದು ಎನ್ನುವಂಥದ್ದನ್ನು ಸಾಧಿಸಿ ತೋರಿದಂಥ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜನ್ಮ 350ನೇ ವರ್ಷವನ್ನು ಕಳೆದ ವರ್ಷ ನಾವು ಆಚರಣೆ ಮಾಡಿದ್ದೀವಿ. ಈ ವರ್ಷ ನಾವು ಈ ಮಹಾನ್ ಸೇನಾನಿ ಹೋರಾಟಗಾರ್ತಿ ನಮ್ಮ ಊರಿನ ನಮ್ಮ ಪ್ರೀತಿಯ ರಾಣಿ ಅಬ್ಬಕ್ಕ ಅವರ ಆಚರಣೆಯನ್ನು 500ನೇ ವರ್ಷದ ಪಟ್ಟದ ಆಚರಣೆಯನ್ನು ಮಾಡುವಂತ ಒಂದು ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ. ಅದಕ್ಕೆ ವಿಶೇಷವಾಗಿ ಇವತ್ತದರ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಈ ಒಂದು ಸುಂದರ ಆವರಣವನ್ನು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದು ಜಾತಿ, ಮತ, ಸಂಪ್ರದಾಯ, ಧರ್ಮವನ್ನು ಮೀರಿದಂತ ದೇಶದ ವಿಷಯ ಬಂದಾಗ ನಾವೆಲ್ಲರೂ ಒಂದೇ, ಭಾರತೀಯರು ಎಲ್ಲರೂ ನಾವು ಒಂದೇ ಎಂದು ತೋರಿಸುವಂತ ವಿಚಾರ. ಮೊನ್ನೆ ತಾನೇ ಪಾಕಿಸ್ತಾನದ ವಿರುದ್ಧದ ಭಾರತದ ಕಾರ್ಯಾಚರಣೆಯನ್ನು ನಾವೆಲ್ಲರೂ ನೋಡಿದ್ದೀವಿ. ಇವತ್ತೆಲ್ಲ ಯುದ್ಧವನ್ನ ಲೈವ್ ಟೆಲಿಕಾಸ್ಟ್ ಅಲ್ಲಿ ನೋಡುವಂಥದ್ದು. ಮಹಾಭಾರತ ಯುದ್ಧವನ್ನ ಲೈವ್ ಟೆಲಿಕಾಸ್ಟ್ ಅಲ್ಲಿ ಒಬ್ಬರು ಮಾತ್ರ ನೋಡಿದ್ರು, ಧೃತರಾಷ್ಟ್ರ. ಇವತ್ತು ನಾವೇ ಲೈವ್ ಟೆಲಿಕಾಸ್ಟ್ ಮಾಡುವ ಹಾಗೆ ಆ ಯುದ್ಧದ ಇಂಚನ್ನು ನಾವು ತಿಳ್ಕೊಂಡೆವು. ಭಾರತದ ಪರಾಕ್ರಮ ಏನು, ಭಾರತದ ತಾಕತ್ತು, ಶಕ್ತಿ ಏನು ಎನ್ನುವಂಥದ್ದು ಜಗತ್ತಿಗೆ ತೋರಿಸಿಕೊಟ್ಟಂತ ಒಂದು ಹೋರಾಟ ಅಂತ ಹೇಳ್ಬೋದು. ಹೋರಾಟ ಆಗಿರುವುದು ಪಾಕಿಸ್ತಾನದ ವಿರುದ್ಧ, ಅದರ ಉತ್ತರ ಕೊಟ್ಟಿರುವುದು ಅಮೆರಿಕಕ್ಕೆ, ಚೀನಾಕ್ಕೆ, ಬೇರೆ ಬೇರೆ ಶಕ್ತಿಶಾಲಿ ದೇಶಗಳಿಗೆ ಒಂದೊಂದು ದಿನವೂ ಒಂದೊಂದು ಉತ್ತರವನ್ನು ಭಾರತ ಕೊಡ್ತು. ಇವತ್ತು ಸ್ವಾವಲಂಬಿಯಾಗಿ ತಮ್ಮದೇ ನಿರ್ವಹಣೆಯಲ್ಲಿ ನಾವು ನಮ್ಮ ದೇಶವನ್ನು ರಕ್ಷಿಸಿಕೊಳ್ಳಬಲ್ಲೆವು ಅಂತ ಜಗತ್ತಿಗೆ ಹೇಳಿರತಕ್ಕಂಥ ದೇಶವಾಗಿ ಭಾರತ ಇವತ್ತು ಮಾರ್ಪಾಡಾಗ್ತಾ ಇದೆ. ಕವಿ ಒಂದು ಸಾಲನ್ನು ಬರೆದಿದ್ದ, ಬಾಳಬಲ್ಲೆವು ಆಳಬಲ್ಲೆವು ಸೋಲನೊಲ್ಲೆವು ಒಲ್ಲೆವು ವಿಶ್ವವೆಲ್ಲವೂ ಮುನಿದು ನಿಂತರು ನಾಡನುಳಿಸಲು ಬಲ್ಲೆವು ಅಂತ ಒಂದು ಕವಿ ಒಂದು ಸಾಲನ್ನು ಬರೀತಾನೆ. ಆ ರೀತಿಯ ಸ್ಥಿತಿಗೆ ಭಾರತ ಹೋಗ್ಬೇಕಿದ್ರೆ, ಇಡೀ ಜಗತ್ತು ಮುನಿಸಿ ನಿಂತರು ಭಾರತದನ್ನು ಗೆಲ್ಲಿಕ್ಕೆ, ಎದುರಿಸಲಿಕ್ಕೆ ಶಕ್ತ ಇದೆ ಅಂತ ಆಗ್ಬೇಕಿದ್ರೆ ಭಾರತೀಯರಾಗಿರ್ತಕ್ಕಂಥ ನಾವೆಲ್ಲರೂ ಒಂದಾಗಿ ತಾಯಿ ಭಾರತೀಯ, ನಾನು ಭಾರತೀಯ, ಮಕ್ಕಳು ನಾವು ಅಂತ ಹೇಳುವಂಥದ್ದನ್ನ ನಮ್ಮ ಮನಸ್ಸಲ್ಲಿ ಬೆಳೆಸಿಕೊಂಡಾಗ ಈ ದೇಶಕ್ಕೆ ಅದಕ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ. ಅದು ಎಳವೆಯಲ್ಲೇ ಬರುವಂತಹ ಒಂದು ಅಧ್ಯಯನ ನಮ್ಮದಾಗಬೇಕು. ಕಾಲೇಜು ಕೇವಲ ಕೆರಿಯರಿಸಮ್ಗೆ ಮಾತ್ರ ಇರುವುದಲ್ಲ, ಬದಲಾಗಿ ನಮ್ಮನ್ನು ನಾವು ತಿದ್ದಿಕೊಳ್ಳುವ, ನಮ್ಮನ್ನು ನಾವು ಬೆಳೆಸಿಕೊಳ್ಳುವ, ಆಂತರಿಕವಾಗಿ ಶಕ್ತಿಶಾಲಿ ಆಗುವಂತಹ ಒಂದು ಸ್ಥಳವಾಗಿ ಎಲ್ಲ ಕಾಲೇಜುಗಳು ಮಾರ್ಪಾಡಾಗಬೇಕಾದಂಥ ಅವಶ್ಯಕತೆ ಇದೆ. ಹಾಗೆ ಆದಾಗ 17 ವರ್ಷ ನಮ್ಮ ಅಧ್ಯಯನದ ವರ್ಷಗಳು ಅಥವಾ 19 ವರ್ಷ KG ಕ್ಲಾಸನ್ನು ಸೇರಿಸಿ 19 ವರ್ಷ ನಮ್ಮ ಅಧ್ಯಯನದ ಆ ಅವಧಿ ಯಾವುದಿದೆ, ಆ 19 ವರ್ಷಗಳಲ್ಲಿ
ಯಾವ ರೀತಿಯಲ್ಲಿ ಬೇಕಿದ್ರೂ ದೇಶಭಕ್ತರನ್ನು ತಯಾರು ಮಾಡಲಿಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಸಾಧ್ಯತೆ ಇದೆ. ಅಂತ ಒಂದು ಶಿಕ್ಷಣ ನೀತಿಯು ಕೂಡ ಬರಬೇಕಾದಂಥ ಅವಶ್ಯಕತೆ ಇದೆ. ಕೇವಲ 19 ವರ್ಷಗಳ ಶಿಕ್ಷಣದ ಮೂಲಕ ಪ್ರತಿಯೊಬ್ಬರೂ ರಾಷ್ಟ್ರಕ್ಕಾಗಿ ನನ್ನ ಬದುಕು, ರಾಷ್ಟ್ರಕ್ಕಾಗಿ ನನ್ನ ಜೀವನ ಎನ್ನುವಂಥ ಸಂಕಲ್ಪವನ್ನು ಮಾಡುವಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ ರೂಪಿತ ಆದಾಗ ಈ ದೇಶದ ಭವಿಷ್ಯ ಉಜ್ವಲ ಆಗುವುದು ನಿಸ್ಸಂದೇಹ. ಆ ಎಲ್ಲ ರೀತಿಯ ಆಶಾಕಿರಣಗಳು ಇವತ್ತು ಕಾಣ್ತಾ ಇದೆ. ಇವತ್ತು ಅಬ್ಬಕ್ಕನ ಮೂಲಕ ಮತ್ತೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಮತ್ತೆ ನಮ್ಮೆಲ್ಲ ಜನ ಸಾಮಾನ್ಯರಲ್ಲಿ ಈ ವಿಚಾರವನ್ನು ಕೊಂಡೋಗೋಣ, ಅವರ ಬಗ್ಗೆ ಸಾಹಿತ್ಯವನ್ನು ಕೊಡೋಣ, ಮಾತುಗಳನ್ನು ಮಾತಾಡೋಣ, ಟಿವಿಯಲ್ಲಿ ಬೇರೆ ಬೇರೆ ಕಡೆ ಡಿಬೇಟ್ಗಳನ್ನು ಮಾಡೋಣ. ಒಟ್ಟಿನಲ್ಲಿ ಅಬ್ಬಕ್ಕನ ಮೂಲಕ ಮತ್ತೆ ನಮ್ಮಲ್ಲಿ ಕ್ಷಾತ್ರ ತೇಜಸ್ಸು ವೃದ್ಧಿಯಾಗಲಿ ಅಂತ ಒಂದು ದೊಡ್ಡ ಕೆಲಸಕ್ಕೆ ಇಲ್ಲಿ ಅನುವು ಮಾಡಿಕೊಟ್ಟಂತ ಪ್ರಾಂಶುಪಾಲರನ್ನು, ಆಡಳಿತ ಮಂಡಳಿಯನ್ನು, ನಿಮ್ಮೆಲ್ಲರನ್ನ ವಂದಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನನ್ನ ಮಾತುಗಳನ್ನು ಆಲಿಸಿದಂತ ನಿಮ್ಮೆಲ್ಲರಿಗೂ ನನ್ನ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡಿ